ಮೊಟ್ಟೆ ಸಾಂಬಾರು ಮಾಡೋದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸು ನೋಡಿ. ಸ್ವಲ್ಪ ಕಾಯಿ, ಈರುಳ್ಳಿ, ಆದ ನಂತರ ಒಂದು ಸ್ವಲ್ಪ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಅದಾದ ನಂತರ ಸ್ವಲ್ಪ ಶುಂಠಿ, ಅದಾದ ನಂತರ 2 ಟೊಮೊಟೊ ಹಣ್ಣು, ಆಮೇಲೆ ಒಂದು ಚಕ್ಕೆ, ಸ್ವಲ್ಪ ಮೆಣಸು ಮತ್ತು ಲವಂಗ. ಇದು ಸೋಂಪು ಕಾಳಿದ್ರೆ ಹಾಕಿ, ಇಲ್ಲಾಂದರೆ ಬೇಡ ಸ್ಕಿಪ್ ಮಾಡಿ. ಸ್ವಲ್ಪ ಏನೋ ಹಾಕ್ಕೊಳ್ಬೋದು, ಏನು ತೊಂದರೆ ಆಗೋಲ್ಲ. ನಾನು ಸ್ವಲ್ಪ ಹಾಕಿದ್ದೀನಿ. ಆಮೇಲೆ 1 ಸ್ಪೂನು ಹುರಿಗಡಲೆ, ಸ್ವಲ್ಪ ನೋಡಿ. ಇದು ಕೊತ್ತಂಬರಿ ಪೌಡರು ಒಂದು 2 ಸ್ಪೂನು, ಚಿಲ್ಲಿ ಪೌಡ್ರು ಸ್ವಲ್ಪ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ನೀರು ಹಾಕಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ. ಈ ಥರ ಕ್ಲೀನಾಗಿ ರುಬ್ಕೊಳ್ಳಿ. ರುಬ್ಕೊಂಡಾದಮೇಲೆ ಒಂದು ಪಾನ್ಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ಳಿ. ನಂತರ ಈರುಳ್ಳಿ ಹಾಕ್ಕೊಳ್ಳಿ, ಸ್ವಲ್ಪ ಕರಿಬೇವನ್ನ ಹಾಕ್ಕೊಳ್ಳಿ. ನೋಡಿ, ಈಗ ಕಲರ್ ಚೇಂಜ್ ಆಯಿತು ಈರುಳ್ಳಿ. ರುಬ್ಬಿರುವಂಥ ಒಂದು ಮಸಾಲೆನ ಹಾಕ್ಕೊಳ್ಳಿ. ಹಾಗೆ ಅದಕ್ಕೆ ಸ್ವಲ್ಪ ನೀರು ಬೆರೆಸ್ಕೊಂಡು, ನೀರು ಎಷ್ಟು ಬೇಕೋ ನೋಡ್ಕೊಳ್ಳಿ. ಸ್ವಲ್ಪ ನೋಡಿ, ನೀರು ಎಷ್ಟು ಬೇಕೋ ಒಂದು ಅದಕ್ಕೆ ಹಾಕ್ಕೊಳ್ಳಿ. ಹಿಂಗೆ ಸಾಲ್ಟ್ ಹಾಕ್ಕೋಬೇಕು. ಆನಂತರ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕ್ಕೊಳ್ಳಿ. ನಾನು ಒಂದು 1 ಸ್ಪೂನು, ಈ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಹಾಕೊಂಡೆಲ್ಲ ಫ್ರೈ ಮಾಡಿ, ಅಳತೆಗೆ ಇನ್ನೊಂದು ಸ್ವಲ್ಪ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೀರನ್ನ ಹಾಕ್ಕೊಳ್ಳಿ. ನೀರನ್ನ ಹಾಕ್ಕೊಂಡು ಪಾನ್ನ ಮುಚ್ಚಿಬಿಡಿ. ಇದನ್ನ ಉರಿಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಒಂದು 5 ನಿಮಿಷ 10 ನಿಮಿಷ ಚೆನ್ನಾಗಿ ಉರಿಲಿದು. ಪಾನ್ ಮುಚ್ಚಿ ನೋಡಿ. ಇವಾಗ ಚೆನ್ನಾಗಿ ಕುದೀತಾ ಇದೆ. ಈ ಕುದೀತಿರೋ ಇದಕ್ಕೆ ಒಂದೊಂದು ಮೊಟ್ಟೆನ ಈ ಥರ ತಗೊಳ್ಳಿ. ಈ ಥರ ಹೊಡ್ಕೊಂಡು ಒಂದು 4 ಮೊಟ್ಟೆನ ನಿಧಾನಕ್ಕೆ ಬಿಡಬೇಕು. ಅದಕ್ಕೂ ಮೊದಲು ರುಚಿ ನೋಡಿ ಅದ್ರದ. ಏಕೆಂದರೆ ಈಗಲೇ ಉಪ್ಪು ಖಾರ ಎಲ್ಲವನ್ನ ನಾವು ಹಾಕ್ಕೊಳ್ಬೇಕು. ಆಮೇಲೆ ಹಾಕೋಕ್ಕಾಗಲ್ಲ, ಮೊಟ್ಟೆ ಒಡೆದೋಯ್ತದೆ. ಮೊಟ್ಟೆನ ಹಿಂಗೆ ಬಿಟ್ಟಿರ್ತೀವಿ. ಈಗಲೇ ಏನು ಬೇಕೋ ಅದನ್ನು ಸೇರಿಸ್ಕೊಳ್ಬೇಕು. ಸಾಲ್ಟ ನೋಡಿ, ಸಾಲ್ಟ್ ಕಡಿಮೆ ಆಗುತ್ತೆ. ಸ್ವಲ್ಪ ಸಾಲ್ಟನ್ನು ಹಾಕ್ತಾಯಿದ್ದೀವಿ. ಈಗ ಸ್ವಲ್ಪ ಲೋ ಫ್ಲೇಮ್ಗೆ ಹಾಕ್ಕೊಳ್ಳಿ. ಉರಿನ ಲೋ ಫ್ಲೇಮ್ಗೆ ಹಾಕ್ಕೊಂಡು ಕುದಿಬಾರ್ದು, ಜಸ್ಟು ಗಾಡ್ ಸಮಯ. ಬಿಡು ಮೊಟ್ಟೆನ ನಿಧಾನಕ್ಕೆ ಬಿಡು. ಈಗ ನೋಡಿ, ಮೊಟ್ಟೆನ ಜಸ್ಟ್ ಆ ಥರ ಬಿಡಬೇಕು. ಇವಾಗ ಪ್ಯಾನ್ನ ಮುಚ್ಚಿಬಿಡಿ. ಈ ಥರ ಉರಿನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಲೋ ಫ್ಲೇಮೇ ಇರಲಿ. ಆ್ಯಕ್ಚುಲಿ ಲೋ ಫ್ಲೇಮ್ ಅಂದರೆ ಒಂದು 700 ಇಳಿಸಿರ್ತೀನಿ. ಯಾಕೆಂದರೆ ಅದು ಕುದಿ ಬರಬಾರ್ದು ಆ್ಯಕ್ಚುಲಿ. ನೋಡಿ, ಇವಾಗ ನಿಧಾನಕ್ಕೆ ತೆಗಿಬೇಕು ಇದನ್ನ. ಮೊಟ್ಟೆ ಹಂಗಲ್ಲ ನೋಡಿ, ನಾವು ಹಾಕಿದ್ದಲ್ಲಿ ಈ ಥರ ನೋಡಿದ್ರಾ? ಇದನ್ನು ನಿಧಾನಕ್ಕೆ ಈ ಥರ ಮಾಡಬೇಕು. ಯಾಕಪ್ಪ ಅಂದರೆ ಒಂದೇ ಕಡೆ ಇದಾಗೋಗಿರ್ತದೆ, ಅದು ಕೂತ್ಬಿಟ್ಟಿರ್ತದೆ. ಆ ಉದ್ದೇಶಕ್ಕೆ ಹಿಂಗೆ ಮಾಡಿ ಮತ್ತೊಂದು 5 ನಿಮಿಷ ಮುಚ್ಚಿ. ಇವಾಗ ನೋಡಿ, ಎಲ್ಲ ಆಗಿದೆ, ಕ್ಲೋಸ್ ಆಗಿದೆ, ಎಲ್ಲ ಬೆಂದಿದೆ. ಇವಾಗ ಅಷ್ಟು ಚೆನ್ನಾಗಿ ಬೆಂದೈತೆ. ಸ್ವಲ್ಪ ಇದು ಮಾಡ್ಕೊಳ್ಳಿ. ನೋಡಿ, ಇವಾಗ ಹೊಟ್ಟೆಗೆ ಸರ್ವ್ ಮಾಡ್ಕೊಂಡು ಸಾಂಬಾರು ಹಾಕ್ಕೊಂಡು
ಏನಿದ್ರು ಸಿಂಪಲಾಗಿ ಸುತ್ತ ಮುರ್ಕೊಳ್ಳಿ. ರುಚಿ ಚೆನ್ನಾಗಿದೆ. ಓಕೆ.